ಅದ್ರ ಬಗ್ಗೆ ನಾಳೆ ಪ್ರಶ್ನೆ ಕೇಳಿದ್ರೆ ಎಲ್ಲ ಮರ್ತೋಗಿರುತ್ತೆ. ಹೌದಲ್ವಾ? ಪ್ರಶ್ನೆ ಕೇಳಿದ ತಕ್ಷಣ ಏನ್ ಮಾಡ್ತೀವಿ, ಅದು ಪಾಠ ನಡೆದಿರುತ್ತೆ. ನಾಳೆ ಅದ್ರ ಬಗ್ಗೆ ತಟ್ಟಂತ ಪ್ರಶ್ನೆ ಕೇಳಿದ ತಕ್ಷಣ ಏನ್ ಮಾಡ್ತೀವಿ ನಾವು, ಪಟ್ಟಂತ ಉತ್ತರ ಹೇಳೋದೇ ಇಲ್ಲ. ಅಲ್ಲೆಲ್ಲ ನೋಡೋದು, ಇಲ್ಲೆಲ್ಲ ನೋಡೋದು, ತಲೆ ಕಿರಿಯೋದು, ಏನೋ ಮಾಡ್ತಾ ಕೂತಿರ್ತೀವಿ. ಯಾಕೆ ನಮಗೆಲ್ಲ ಮರ್ತೋಗ್ತಾ ಇರುತ್ತೆ. ಯಾಕೆ ಮರ್ತೋಗುತ್ತೆ? ನೆನಪಿನ ಶಕ್ತಿ ಇಲ್ವಾ ನಮ್ಮಲ್ಲಿ? ಇಲ್ವಾ? ಆನ್ಸರ್ ಮಾಡಿ. ಇದೆಯಾ? ನೆನಪಿನ ಶಕ್ತಿ ಇದೆ, ಆದ್ರೆ ಕಾನ್ಸಂಟ್ರೇಷನ್ ಇಲ್ಲ. ಹೌದಲ್ವಾ? 40 ನಿಮಿಷ ತರಗತಿ, ಆ 40 ನಿಮಿಷ ತರಗತಿ 10 ನಿಮಿಷ ನಮ್ಮನ್ನ ಅಲರ್ಟ್ ಮಾಡಕ್ ಹೋಗಿರೋ. ಏನ್ ಮಾಡ್ತೀರಿ? ಬಂದ ತಕ್ಷಣ ಶಾಲೆ ಟೀಚರ್ಸ್ ಬಂದ ತಕ್ಷಣ ಏನ್ ಮಾಡ್ತೀವಿ, ಕೂತ್ಕೊಳ್ತೀರಾ, ಏನೆಲ್ಲ ಗಲಾಟೆ ಮಾಡ್ತಿರ್ತಾರೆ. ಅವಾಗ ಏನ್ ಮಾಡ್ತಾರ ಅವರು? ಸ್ಟಾರ್ಟ್ ಹೋಗೋ, ಈ ಕಡೆ ನೋಡು, ಇದನ್ನ ಎಲ್ಲ ಹೇಳ್ತಿರ್ತಾರಲ್ವಾ. ಇಷ್ಟೊತ್ತಿಗಲ್ಲ 10 ನಿಮಿಷ ಹೋಯ್ತು ಟೈಮ್. ಇನ್ನು 30 ನಿಮಿಷ ತರಗತಿ. ಆ 30 ನಿಮಿಷದ ತರಗತಿಗೆ ಏನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಆಗ ನೀವೇನ್ ಮಾಡ್ತೀರಿ? ಕೈಲಿ ಪೆನ್ ಇದ್ರೆ ಸಾಕು, ಅಲ್ಲೇ ಗಿಲಿದಣ್ಣ ಅಂತ ಕೂತ್ಕೊಳ್ಳೋದು. ಇಲ್ಲ ಬ್ಯಾಡ್ಜ್ ಇದ್ರೆ ಆ ಬ್ಯಾಡ್ಜ್ ಎಲ್ಲ ಬಾಯಿಗೆ ಹಾಕೊಳ್ಳೋದು, ಆ ಪೆನ್ ಎಲ್ಲ ಬಾಯಿಗೆ ಹಾಕೊಂಡು ಹಲ್ಲಿಸ್ತಾ ಕೂತ್ಕೊಳ್ಳೋದು, ಡೆಸ್ಕ್ ಡ್ರಾಯಿಂಗ್ ಮಾಡ್ತಾ ಕೂತ್ಕೊಳ್ಳೋದು, ಕಿಡಿಗೆ ಪಕ್ಕ ನೋಡೋದು. ಟೀಚರ್ ಸಿಕ್ಕಲ್ಲಿ ಬರೀ ಬೋರ್ಡ್ ಮೇಲೆ ತಿರುಗಿದ ತಕ್ಷಣ ಮುಂದೆ ಕೂತ್ರ ಸ್ನೇಹಿತರಿಗೆ ಅಂಗಿ ಹೇಳಿ, ಜಡೆ ಹೇಳಿ, ತಲೆ ಮೇಲೆ ನೋಡಿ, ಬರೀ ಇದನ್ನೇ ಮಾಡ್ತಾ ಕೂತಿರಿ. ಆಗ ಪಾಠ ಅರ್ಥ ಆಗುತ್ತೆ ನಮ್ಗೆ? ಅರ್ಥ ಆಗಲ್ಲ ಅಲ್ವಾ? ಇನ್ನು ಕೆಲವು ವಿದ್ಯಾರ್ಥಿಗಳು ನಾನು ನೋಡ ಕೋಲ್ಗೇಟ್ ಅಲ್ಲಿ ಅಲ್ಲಿಸ್ಕೊಂಡ್ ಬಂದ ಯಾವಾಗ ನಿಗಡ್ತಾನೆ ಪಾಠ ಏನ್ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಟ್ರೈನೇ ಮಾಡಲ್ಲ ನಾವು. ಯಾವಾಗ? ಬರೀ 30 ನಿಮಿಷ ತರಗತಿ. ಅದೇ ಒಂದು 3 ಗಂಟೆ ಸಿನಿಮಾ ಹಾಕಿ ತೋರಿಸಿದ್ರೆ ಗಲಾಟೆ ಮಾಡ್ತೀರಾ? ಮಾಡ್ತೀರಾ? ಪದಾರ್ಥ ಸಿನಿಮಾ ನೋಡ್ತೀವ, ಬಹಳ ಸೈಲೆಂಟ್ ಆಗಿ ಏಕಾಗ್ರತೆ ಕಣ್ಣಲ್ಲಿ ಓಕೆನಾ? ಯಾಕೆ ಸಿನಿಮಾದಲ್ಲಿ ನಮ್ಗೆ ಏನಾಗುತ್ತೆ? ಸಿನಿಮಾದಲ್ಲಿ ಸಿನಿಮಾ ಇಂಪಾರ್ಟೆಂಟ್, ಪಾಠ ಇಂಪಾರ್ಟೆಂಟ್? ಪಾಠ ಇಂಪಾರ್ಟೆಂಟ್ ಅಲ್ವಾ? ಸಿನಿಮಾದಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ದೃಶ್ಯ ಇರುತ್ತೆ, ಬಣ್ಣ ಇರುತ್ತೆ, ಚಲನ ಇರುತ್ತೆ, ಅದು ನಮ್ಮನ್ನು ಆಕರ್ಷಣೆ ಮಾಡ್ತದೆ. ಆದ್ರೆ ಪಾಠದಲ್ಲಿ ಬರೀ ವಿಷಯಗಳಿರುತ್ತೆ. ಆ ವಿಷಯಗಳನ್ನ ಟೀಚರ್ಸ್ ನೀಟಾಗಿ ಬುಕ್ಕಲ್ಲಿ ಏನ್ ಅಕ್ಷರಗಳಿದೆ ಅದು ಓದ್ಬಿಟ್ಟು ಹೋಗ್ಬಿಡ್ತಾರ? ಇಲ್ಲ. ಏನ್ ಮಾಡ್ತಾರೆ? ದೊಡ್ಡವ್ರು ಹೇಳಿ, ಏನ್ ಮಾಡ್ತಾರೆ? ಎಕ್ಸಾಂಪಲ್ ಗಳನ್ನ ಹೇಳ್ತಾರೆ, ಸಬ್ ಟೆಸ್ಟ್ ಗಳನ್ನ ಕೊಡ್ತಾರೆ, ನಾನಾ ರೀತಿ ಉಪಕಥೆಗಳನ್ನ ಹೇಳ್ತಾ ಆ ಪಾಠನ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಾರಲ್ಲ. ಆಗ ಅವ್ರು ಹೇಳುವಂತ ಲೈನಿಗೆ ಪೂರಕವಾಗಿ ನಮ್ಮ ಕಣ್ಣು ಮುಂದೆ ಒಂದು ಚಿತ್ರಣ ಮೂಡಬೇಕು. ಅದನ್ನೇ ನಾವು ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ. ಯಾಕೆ ನಮ್ಮಲ್ಲಿ ಇಮ್ಯಾಜಿನೇಷನ್ ಬರಲ್ಲ? ಆ ಇಮ್ಯಾಜಿನೇಷನ್ ಬಂದಾಗ ನಾವ್ ಏನ್ ಮಾಡ್ಕೊಳ್ತೀವಿ, ಆ ಇಡೀ ಪಾಠದ ಕಥೆಗಳನ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಇಡೀ ಪಾಠದ ಕಥೆ ನಮಗೆ ಗೊತ್ತಿದ್ದಾಗ, ಎಕ್ಸಾಮ್ ಬಂದಾಗ, ಟೆಸ್ಟ್ ಬಂದಾಗ ನಾವು ಭಯ ಪಡೋದು, ಕಂಠಪಾಠ ಪಡೋದೆಲ್ಲ ಹೊರಟೋಗುತ್ತೆ. ಅದು ಯಾಕೆ ನಮ್ಮಲ್ಲಿ ಇಮ್ಯಾಜಿನೇಷನ್ ಬರಲ್ಲ? ಯಾಕೆ ಅಂದ್ರೆ ನಮ್ಮಲ್ಲಿ ಅಬ್ಸರ್ವೇಷನ್ ಕೊಡ್ತೇವೆ. ನಾವೇನ್ ಮಾಡ್ತೀವಿ, ಎಲ್ಲ ವಸ್ತುಗಳನ್ನು ಸುಮ್ಮನೆ ಮೇಲ್ಮೇಲೆ ನೋಡ್ತೀವಿ ಅಷ್ಟೇ, ಸೂಕ್ಷ್ಮವಾಗಿ ಗಮನಿಸಲ್ಲ. ಅದು ಬರೀ ಮೇಲ್ಮೇಲೆ ನೋಡಿದಾಗ ಅದು ವಸ್ತು ಅಷ್ಟೇ ಅನ್ಸುತ್ತೆ. ಅದೇ ವಸ್ತುಗಳನ್ನ ಸೂಕ್ಷ್ಮ ಗಮನಿಸಿ ಇಡೀ ನೇಚರ್ ಇರೋ ಎಲ್ಲ ವಸ್ತುಗಳ ಅದ್ಭುತ ವಿಶೇಷ ಶುರುವಾಗುತ್ತೆ. ಆಗ ವಸ್ತುಗಳ ಆಕಾರ ವಿನ್ಯಾಸಗಳು ನಮ್ಮ ತಲೆ ಒಳಗಡೆ ಇಮ್ಯಾಜಿನೇಷನ್ ಬೆಳೆಸುತ್ತೆ. ಆ ಇಮ್ಯಾಜಿನೇಷನ್ ಇದ್ದಾಗ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಕೂಡುತ್ತೆ. ಆದ್ರೆ ಯಾಕೆ ನಮ್ಮಲ್ಲಿ ಅಬ್ಸರ್ವೇಷನ್ ಬರಲ್ಲ? ಯಾಕೆ ಅಂದ್ರೆ ನಮ್ಮೆಲ್ಲರಲ್ಲೂ ಒಂದು ಕೊರತೆ ಇರುತ್ತೆ, ಅದು ಬಣ್ಣಗಳ ಪರಿಕಲ್ಪನೆ, ಅಂದ್ರೆ ಕಲರ್ ಸೆನ್ಸ್ ಅಂತ ಹೇಳ್ತೀವಿ. ಆ ಕಲರ್ ಸೆನ್ಸ್ ನಮ್ಮಲ್ಲಿ ಇಲ್ಲದಾಗ ಏನ್ ಮಾಡ್ತೀವಿ, ಯಾವುದೇ ವಸ್ತುಗಳನ್ನ ನೀಟಾಗಿ ದಿಟ್ಟಿಸಿ ನೋಡಲ್ಲ, ಗಮನಿಸಲ್ಲ, ಅದನ್ನ ನಾವು ಅಬ್ಸರ್ವ್ ಮಾಡಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಕ್ಯಾಂಪ್ಗಳಲ್ಲಿ ಈ ಬಣ್ಣಗಳು ಬೇರೆ ಅಬ್ಸರ್ವೇಷನ್ ಬರುತ್ತೆ, ಇಮ್ಯಾಜಿನೇಷನ್ ಬರುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಯಾರು ಅದನ್ನ ಮಾಡಲ್ಲ. ಅದಕ್ಕೆ ಒಂದು ಆಕ್ಟಿವಿಟಿ ಮಾಡ್ತೀವಿ. ಅದೇನಪ್ಪ ಆಕ್ಟಿವಿಟಿ ಅಂದ್ರೆ ಚಿತ್ರಕಲೆ ಮಾಡುವಂತ. ಯಾಕೆ ಚಿತ್ರ ಮಾಡೋಕೆ ಜಾಸ್ತಿ ಬಣ್ಣಗಳು ಯೂಸ್ ಮಾಡ್ತೀವಲ್ವಾ? ಮಾಡ್ತೀವಲ್ವಾ? ಇನ್ನೊಂದು ಏನಪ್ಪ ಅಂದ್ರೆ ಚಿತ್ರ ಅಂದ್ರೆ ಎಲ್ರಿಗೂ ಇಷ್ಟ, ಆದ್ರೆ ಎಲ್ರಿಗೂ ಚಿತ್ರ ಮಾಡಕ್ ಬರಲ್ಲ, ಅದೇ ಕಷ್ಟ ಅಲ್ವಾ? ಆದ್ರೆ ಇಲ್ಲಿ ಮಾಡುವಂತ ಚಿತ್ರ ನಾವ್ ಯಾರು ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಮಾಡುವಂತ ಚಿತ್ರಗಳು ವೇಸ್ಟ್ ವಸ್ತುಗಳಲ್ಲಿ ಯಾವ್ದು ಹೊರದೋಗಿರೋ ಪೇಪರ್, ಕಡ್ಡಿ, ಕಲ್ಲು, ಎಲೆ, ಬಳೆ, ಕ್ಲಿಪ್ಪು, ರಿಬ್ಬನ್, ಬಳ್ಳಿರೋ ಏನ್ ಬೇಕಾದ್ರೆ ಇಟ್ಕೊಂಡು ಯಾರು ಬೇಕಾದ್ರೂ ಚಿತ್ರ ಮಾಡ್ಬೋದು. ಆಗ ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಒಬ್ರು ಅವ್ರ ಆತ್ಮಕಥೆಯಲ್ಲಿ ಬರೀತಾರೆ ನೋಡಿ. ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಬಣ್ಣಗಳಿದೆಯಲ್ಲ, ಯಾರಿಗಾರು ಡೌಟ್ ಶುರುವಾಗಿದೆ ಬಣ್ಣಗಳು ಎಲ್ಲಿಂದ ಬಂತು ಅಂತ? ಯಾರಿಗೂ ಡೌಟ್ ಶುರು ಆಗಿಲ್ಲ ಅಲ್ವಾ? ಆದ್ರೆ ನಿಮ್ ತರನೇ 6ನೇ ತರಗತಿಲಿರುವಂತ ಒಬ್ಬ ವಿದ್ಯಾರ್ಥಿಗೆ ಒಂದು ದಿನ ಡೌಟ್ ಶುರುವಾಗುತ್ತೆ, ಹೋಗಿ ಕ್ಲಾಸ್ ಟೀಚರ್ನ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಬಣ್ಣಗಳ ಪ್ರಾಮುಖ್ಯತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಷ್ಟೆಲ್ಲ ಬಣ್ಣಗಳು ಇಲ್ಲಿಂದ ಬರುತ್ತೆ, ಈ ಬಣ್ಣ ಯಾಕೆ ನಮ್ಮನ್ನ ಆಕರ್ಷಣೆ ಮಾಡುತ್ತೆ ಅಂತ ಹೇಳಿದಾಗ ಆಗ ಅದ್ರ ಬಗ್ಗೆ ಅವ್ರು ತಿಳ್ಕೊಳ್ತಾ ಅದನ್ನ ಅಳವಡಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಏನೆಲ್ಲ ಆಕ್ಟಿವಿಟಿ ಮಾಡ್ತಾ ಬಣ್ಣಗಳು ಬೆರೀತಾ ಹೋಗ್ತಾರೆ. ಅವರ ಅಬ್ಸರ್ವೇಷನ್, ಇಮ್ಯಾಜಿನೇಷನ್ ದೊಡ್ಡದು ಮಾಡ್ಕೊಂಡು ಆ ಇಮ್ಯಾಜಿನೇಷನ್ ಮುಖಾಂತರ ಪಾಠಗಳನ್ನ ಕೇಳಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಎಲ್ಲ ಪಾಠಗಳು ತುಂಬಾ ನೀಟಾಗಿ ಅರ್ಥ ಆಗುತ್ತೆ.
6ನೇ ತರಗತಿ ಫಸ್ಟ್ ರ್ಯಾಂಕ್ ಬಂದಂತ ವಿದ್ಯಾರ್ಥಿ ಅವರ ಜೀವನದ ಉದ್ದಕ್ಕೂ ಎಲ್ಲದರೂ ರ್ಯಾಂಕ್ ಬರ್ತಾ 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 ಅವ್ರ ಹೈಯರ್ ಎಜುಕೇಶನ್ ಮುಗಿದ್ಮೇಲೆ ಅವರ ಇಮ್ಯಾಜಿನೇಷನ್ ಸ್ಕಿಲ್ ಇಂದ ಈ ದೇಶದ ಹೆಮ್ಮೆಯ ವಿಜ್ಞಾನಿ ಆದ್ರೂ ಆ ಪ್ರತಿಭೆನ ಗುರುತಿಸಿ ಅವರಿಗೆ ರಾಷ್ಟ್ರಪತಿ ಸ್ಥಾನ ಕೊಡ್ತಾರೆ. ಯಾರವರು? ಯಾರು ಹೇಳಿ ಕರೆಕ್ಟ್? ಯಾರು? ಜೋರಾಗಿ ಹೇಳ್ಬೇಕು ನೀವು. ನೋಡಿ ವಿದ್ಯಾರ್ಥಿಗಳು ಯಾವಾಗ ಆನ್ಸರ್ ಗೊತ್ತಿರುತ್ತೆ, ಹೇಳಕ್ ಅಂಜಿಕೆ ಅಲ್ಲೇ ಅವನು ಅವನು ಅಂತೀವಿ, ಏನ್ ಕೇಳ್ಸೋದೇ ಇಲ್ಲ. ಯಾರವರು? ಹೇಳಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಹೌದಲ್ವಾ? ನೋಡಿ ಇವತ್ತು ನಾವು ಅವ್ರ ಎಲ್ಲ ಮಾರ್ಗದರ್ಶನಗಳನ್ನ ಬುಕ್ಗಳಲ್ಲಿ ಓದಿ ಅಳವಡಿಸಲಿಕ್ಕೆ ಟ್ರೈ ಮಾಡ್ತೀವಿ. ಹೌದಲ್ವಾ? ಇದೇ ರೀತಿ ಸ್ವಾಮಿ ವಿವೇಕಾನಂದರಾಗ್ಲಿ ಗಾಂಧೀಜಿಯವರಾಗ್ಲಿ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಇಮ್ಯಾಜಿನೇಷನ್ ಸ್ಕಿಲ್. ಆ ಇಮ್ಯಾಜಿನೇಷನ್ ಸ್ಕಿಲ್ ನಮಗೆ ಬರಬೇಕು ಅಂದ್ರೆ ನಮ್ಮಲ್ಲಿ ಅಬ್ಸರ್ವೇಷನ್ ಇರ್ಬೇಕು. ನಿಮ್ಮ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರೆ, ಒಂದು ಟ್ರೀ ಚಿತ್ರ ಮಾಡ್ಕೊಂಡ್ ಬನ್ನಿ, ಅದ್ರ ವಿಶೇಷತೆಗಳನ್ನ ಬರ್ಕೊಂಡ್ ಬನ್ನಿ ಅಂತ ಎಲ್ಲರೂ ಮಾಡ್ಕೊಂಡ್ ಬರ್ತೀವಿ, ಮಾರ್ಕ್ಸ್ ಸಿಗುತ್ತೆ ನಮ್ಮ ಉದ್ದೇಶಕ್ಕೋಸ್ಕರ. ಆದ್ರೆ ಅದು ಯಾಕೆ ಮಾಡ್ಕೊಂಡ್ ಬರಬೇಕು ಅನ್ನೋದ್ರ ಬಗ್ಗೆ ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಟ್ರೀ ಅನ್ನ ನಮ್ ಕಣ್ ಮುಂದೆ ಏನ್ ಬರುತ್ತೆ, ಮೇಲ್ಗಡೆ ಗ್ರೀನು ಕೆಳಗಡೆ ಬ್ರೌನ್, ಅಷ್ಟೇ ಮುಗಿದೋಯ್ತು ಟ್ರೀ ಚಿತ್ರ. ಅಬ್ಸರ್ವ್ ಮಾಡಲ್ಲ ನಾವು ಮರಗಳನ್ನ, ಮರ ಆಗಲಿ ಬೇರೆ ಯಾವ ವಸ್ತುಗಳನ್ನ ಅಬ್ಸರ್ವ್ ಮಾಡಲ್ಲ. ಆ ಅಬ್ಸರ್ವೇಷನ್ ಬರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಪ್ರಾಜೆಕ್ಟ್ ವರ್ಕ್ ನಿಮ್ಮ ಶಾಲೆಯಲ್ಲಿ ಅಳವಡಿಸಿರೋದು. ಓಕೆ, ಹಾಗಾಗಿ ನಾವು ಇಂಥ ಸಾಧಕರೆಲ್ಲ ಹೇಳಿದರೆ ಆ ಬಣ್ಣಗಳು ಬೆರೆಯಲ್ಲ, ಅದಕ್ಕೆ ಒಂದು ಆಕ್ಟಿವಿಟಿ ಮಾಡೋದು ಅದೇ ಆಕ್ಟಿವಿಟಿ ಚಿತ್ರಕಲೆ. ಯಾಕೆಂದ್ರೆ ಚಿತ್ರ ಮಾಡೋಕೆ ಜಾಸ್ತಿ ಬಣ್ಣಗಳ ಯೂಸ್ ಮಾಡ್ತೀವಿ, ಆದ್ರೆ ಇಲ್ಲಿ ಮಾಡೋ ಚಿತ್ರ ಯಾರು ಬೇಕಾದ್ರೂ ಮಾಡ್ಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಯಾರು ಬೇಕಾದ್ರೂ ಮಾಡ್ಬೋದು. ಅದ್ರ ಜೊತೆಗೆ ಏನು ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯನೂ ಆಗುತ್ತೆ, ಒಂದು ಖುಷಿನೂ ಆಗುತ್ತೆ, ಇನ್ನೊಂದು ಕಲಿಕೆನೂ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಚಿತ್ರ ಮಾಡೋ ಅಂತದ್ದು. ಚಿತ್ರ ಮಾಡೋಣ, ಚಿತ್ರ ನಾನ್ ಮಾಡಲ್ಲ, ನೀವ್ ಮಾಡ್ತೀವಿ, ನಾನೇ ಮಾಡ್ಬಿಡ್ಲ? ಆಯ್ತು, ನಾನೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮೊದಲು ಒಂದಿಷ್ಟು ಬಣ್ಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾಕೆ ನೋಡಿ, ಇಷ್ಟೆಲ್ಲ ಬಣ್ಣಗಳಿಂದ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಆ ಬಣ್ಣಗಳ ಬಗ್ಗೆ ತಿಳ್ಕೊಬೇಕಲ್ವ ನಾವು. ಓಕೆ, ಆನ್ಸರ್ ಮಾಡಿ. ನಮ್ಮ ನೇಚರ್ ಅಲ್ಲಿ ಎಷ್ಟು ಬಣ್ಣಗಳಿದೆ? ಎಷ್ಟಿದೆ? 7 ಬಣ್ಣ ಇದೆಯಾ? ಅದು ಕಾಮನ್ ಬಿಲ್ಲಲ್ಲಿ ಇರೋ ಬಣ್ಣ ನೀವು ಹೇಳ್ತೀರ 7 ಬಣ್ಣ ಅಲ್ವಾ? ಅಷ್ಟನೇ ಬಣ್ಣ ಎಷ್ಟಿದೆ? 12 ಇದೆಯಾ? ಅದು ನೀವು ಹೇಳ್ತಿರೋದು ಈ ಸ್ಕೆಚ್ ಪೆನ್ ಪ್ಯಾಕೆಟ್ ಬಣ್ಣಗಳನ್ನ ಹೇಳ್ತೀವಿ ಅಲ್ವಾ? ಈ ಸ್ಕೆಚ್ ಪೆನ್ ಪ್ಯಾಕೆಟ್ 12 ಬಣ್ಣ ಇರುತ್ತಲ್ಲ, ಅದನ್ನ ಹೇಳ್ತೀವಿ. 7 12 ಅಷ್ಟೇ ಇದೆಯಾ? ಜಾಸ್ತಿ ಇದೆ ಕಡಿಮೆ ಇದೆಯಾ? ಜಾಸ್ತಿ ಇದೆಯಾ? ಇಲ್ಲ. ನಮ್ಮ ನೇಚರ್ ಅಲ್ಲಿ ಬರೀ 3 ಬಣ್ಣ ಇರುತ್ತೆ. ಅಲ್ಲ ಆ 3 ಬಣ್ಣಗಳನ್ನ ಮೊದಲನೇ ಬಣ್ಣ ಇಂಗ್ಲಿಷ್ ಬೇಸಿಕ್ ಕಲರ್ ಅಂತ ಕರೀತೀವಿ. ಯಾವ್ದು 3 ಬಣ್ಣಗಳು? ಯಾವ್ದಿದು? ಇದ್ಯಾವುದು? ಇದ್ಯಾವುದು? ಹೇಳಿ. ರೆಡ್, ಯೆಲ್ಲೋ, ಬ್ಲೂ ಗೊತ್ತಾಗ್ತಿದೀಲ್ವಾ? ನೋಡಿ ಮಕ್ಕಳ, ಈ 3 ಬಣ್ಣಗಳನ್ನ ನಾವು ಮೊದಲನೇ ಬಣ್ಣ ಅಂತ ಕರಿತೀವಿ. ಇದು ನಮ್ಮ ನೇಚರ್ ಸಿಗುವಂತ ಮೊದಲನೇ ಬಣ್ಣಗಳು. ಇದ್ರ ಇವ್ರು ಗಲಾಟೆ ಮಾಡ್ತಾರೆ ಅಂತ ಅನ್ಕೊಂಡಿದ್ರು, ಅದಕ್ಕೆ ಜಾಸ್ತಿ ಜೀವ ಮಾಡ್ತೀವಿ. ಈ 3 ಬಣ್ಣಗಳಿದ್ರೆ ಎಲ್ಲ ಬಣ್ಣಗಳು ಡೆವಲಪ್ ಆಗಿದೆ. ಹೇಗೆ? ಒಂದು ಬಣ್ಣದ ಜೊತೆ ಒಂದು ಬಣ್ಣ ಮಿಕ್ಸ್ ಮಾಡಿ ಇನ್ನೊಂದು ಬಣ್ಣ ಬರುತ್ತಲ್ವಾ? ಅದೇ ರೀತಿ 3 ಬಣ್ಣಗಳನ್ನ ಒಂದಕ್ಕೊಂದು ಮಿಕ್ಸ್ ಮಾಡಿ ಮತ್ತೆ 3 ಹೊಸ ಬಣ್ಣ ಬರುತ್ತೆ. ಆ 3 ಹೊಸ ಬಣ್ಣಗಳನ್ನ ಎರಡನೇ ಬಣ್ಣ ಸೆಕೆಂಡ್ ಬೇಸಿಕ್ ಕಲರ್ ಅಂತ ಕರಿತೀವಿ. ಆ 6 ಮತ್ತೆ 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 ಮಿಕ್ಸ್ ಮಾಡ್ತಾ ಹೋದಾಗ ಲಕ್ಷಾಂತರ ಬಣ್ಣಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಆ ಎಲ್ಲ ಬಣ್ಣಗಳು ಸಹ ನಮ್ಮ ಮನಸ್ಸಿನ ಮೇಲೆ ಒಂದಲ್ಲ ಒಂದ್ ರೀತಿಯ ಪರಿಣಾಮ ಬೀರುತ್ತೆ. ಅದಕ್ಕೇನೆ ನಾವು ಬಣ್ಣಗಳಿಗೆ ಬೆರಿಬೇಕು ಅಂತ ಹೇಳೋದು. ಗೊತ್ತಾಗ್ತಿದೆಯಲ್ಲ? ಓಕೆ, ಈಗ ನಾನು ಅದಕ್ಕೋಸ್ಕರ ಇಲ್ಲಿ 2 ಯೆಲ್ಲೋ, 1 ರೆಡ್ ಹಾಕಿ. ಈಗ ಒಂದು ಯೆಲ್ಲೋಗೆ ಬ್ಲೂ ಮಿಕ್ಸ್ ಮಾಡೋಣ, ಇನ್ನೊಂದು ಯೆಲ್ಲೋಗೆ ರೆಡ್ ನ ಮಿಕ್ಸ್ ಮಾಡೋಣ, ಮತ್ತೆ ಇನ್ನೊಂದು ರೆಡ್ ಗೆ ಮತ್ತೆ ಬ್ಲೂ ನ ಮಿಕ್ಸ್ ಮಾಡ್ತಾ ಹೋಗೋಣ. ಯಾವ ಬಣ್ಣ ಬರುತ್ತೆ ಅಂತ ನೀವೇ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಬ್ಲೂ ಮಿಕ್ಸ್ ಮಾಡೋಣ ಯೆಲ್ಲೋಗೆ.